ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ಕಾರ. ಕುಕಿಂಗ್ ಇಸ್ ಅನ್ ಆರ್ಟ್ ಆ್ಯಂಡ್ ಶೆಫ್ ಇಸ್ ಅನ್ ಆರ್ಟಿಸ್ಟ್, ಆ್ಯಂಡ್ ಆ ಆರ್ಟ್ನ ಕಲಿಯೋ ಸ್ಕೂಲೇ ಇದು ನಮ್ಮ ಸವಿರುಚಿ ಕಾರ್ಯಕ್ರಮ. ಎಸ್, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ಸ್, ಹಾಗೆಯೇ ಹಾನ್ಬಾಲ್ ಚಿಕ್ಕಿ. ಸೊ ಇವತ್ತು ನಮ್ಮ ಜೊತೆಗೆ ಸುಧಾ ಸುಂದರ್ ಮ್ಯಾಮ್ ಇದ್ದಾರೆ. ಸೊ ಅವರು ನಮಗೊಂದು ಬ್ಯೂಟಿಫುಲ್ ಆದ ರೆಸಿಪಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಕಲಿಸಿಕೊಡ್ತಾರೆ. ಸೊ ಯಾವ ರೆಸಿಪಿ ಅವರ ಹತ್ರನೇ ಕೇಳೋಣ ಬನ್ನಿ. ಎಸ್ ಸುಧಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಸೊ ಲಾಸ್ಟ್ ಟೈಮ್ ಒಮ್ಮೆ ಬಂದಿದ್ರಿ, ಸೊ ಮತ್ತೊಮ್ಮೆ ಬರ್ತಾ ಇದ್ದೀರಾ. ಹೀಗೇನೆ ಬರ್ತಾ ಇರಿ ಶೋಗೆ. ಸೊ ಇವತ್ತು ಯಾವ ರೆಸಿಪಿ ಹೇಳಿಕೊಡ್ತಾ ಇದ್ದೀರಾ ನೀವು? ಹಾಗಲಕಾಯಿ ಚಟ್ನಿ ಪೌಡರ್. ಹಾಗಲಕಾಯಿ ಚಟ್ನಿ ಪೌಡರ್. ಸೊ ಚಟ್ನಿ ಪೌಡರ್ ಮಾಡ್ತಾ ಇದ್ದೀರಾ ಹಾಗಲಕಾಯಿ ಯೂಸ್ ಮಾಡ್ಕೊಂಡು? ದೋಸೆನೆಲ್ಲ ಆ ಚಟ್ನಿ ಪೌಡರ್ ದೋಸೆಗೆ ಅನ್ನಗೆ ಕಲಸಿ ತಿನ್ಬೋದು. ಈ ಚಟ್ನಿ ಪೌಡರ್ ಆಲ್ಮೋಸ್ಟ್ ಅಂದ್ರೆ ತೆಗ್ದಿರ್ಬೋದಾ, ಪ್ರಿಸರ್ವ್ ಮಾಡ್ಬೋದಾ? ಮಾಡ್ಬೋದು. ಎಷ್ಟು ದಿವಸ ಅಂತ ಮಾಡ್ಬೋದು? 1 ತಿಂಗಳು ಫ್ರಿಜ್ ನಲ್ಲಿ ಇಟ್ರೆ 1-2 ತಿಂಗಳು ಇರ್ಬೋದು. ಅಂದ್ರೆ 1 ತಿಂಗಳು ಬೇರೆ ಚಟ್ನಿ ಮಾಡ್ಬೇಕಂತಿಲ್ಲ, ಚಟ್ನಿ ಪೌಡರ್ ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ಏನ್ ಬೇಕು ಈಗ ಚಟ್ನಿ ಪೌಡರ್ ಮಾಡ್ಲಿಕ್ಕೆ? ಹಾಗಲಕಾಯಿ ಬೇಕು. ಹಾಗಲಕಾಯಿ, ಓಕೆ. ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಹುಣಸೆ ಹಣ್ಣು, ಓಕೆ, ಜೀರಾ. ಓಕೆ, ಈಗ ಫಸ್ಟ್ ಗೆ ನಿಮ್ಗೆ ಏನು ಕೊಡಬೇಕು? ಇದು ಹಾಗಲಕಾಯಿ ತುರಿವಿ ಇಟ್ಟಿದ್ದೇನೆ, ಅಷ್ಟೇ. ತುರ್ದೇ ಇಟ್ಟಿದ್ದೀರಾ? ಓಕೆ, ರೆಡಿ ಮಾಡ್ಕೊಂಡೆ ಬಂದಿದ್ದೀನಿ. ಇದು ನೀರು ತೆಗಿಬೇಕು. ತುರ್ದು ಕರೆಕ್ಟ್ ಅದನ್ನು ಸ್ಮ್ಯಾಶ್ ಅಂದ್ರೆ ನೀರು ತೆಗಿಬೇಕು. ನೀರು ತೆಗಿಬೇಕು. ಕಂಪ್ಲೀಟ್. ಓಕೆ. ಎಸ್ ಮೇಡಮ್, ಬೌಲ್. ಓಕೆ, ಇದು ಫುಲ್ ನೀರು ತೆಗೆದು ಬಿಡಬೇಕು. ಓಕೆ, ನೀರಿನ ಅಂಶನೇ ಇರಬಾರ್ದು ಬಿಕಾಸ್ ನಾವು ಪ್ರಿಸರ್ವ್ ಮಾಡಬೇಕು ಅಲ್ವಾ? ಸಾಲ್ಟ್ ಹಾಕಿ, ಟರ್ಮರಿಕ್ ಪೌಡರ್ ಹಾಕಿ. ಈಗ ಇದಕ್ಕೆ ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡಿದ್ದೆ. ತುರ್ದಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಂಡು ಒಂದು 1 ಅವರ್ ಇಡ್ತೇನೆ. ಆವಾಗ ಸ್ವಲ್ಪ ಕಹಿ ಎಲ್ಲ ಹೋಗ್ತದೆ. ಅಬ್ಸಾರ್ಬ್ ಕೂಡ ಮಾಡುತ್ತೆ, ಕಹಿ ಹೋಗ್ತದೆ. ಹಾಗಲಕಾಯಿ ಅಂದ್ರೆ ಎಲ್ಲರೂ ಹಿಂಜಿಡುವಂಥದ್ದು ಕಹಿ ಇದ್ದ ಕಾರಣ. ಆ ಕಹಿ ಹೋಗಿ ಬಿಟ್ರೆ ಆಮೇಲೆ ಪರವಾಗಿಲ್ಲ ಅಲ್ವಾ? ಇದು ಹಾಗಲಕಾಯಿ ಚಟ್ನಿ ಪೌಡರ್ ಅನ್ನು ಗೊತ್ತಾಗುದಿಲ್ಲ. ಓಕೆ, ಗೊತ್ತೇ ಆಗಲ್ಲ. ನೋಡ, ಟೇಸ್ಟ್ ಮಾಡಿ ನೋಡುವ ಹಾಗಲಕಾಯಿ ಅಂತ ಗೊತ್ತಾಗುತ್ತಾ ಇಲ್ವಾ ಅಂತ. ಇದು ಅಗೇನ್ ತಮಿಳ್ನಾಡು ಅಥವಾ ಕರ್ನಾಟಕ? ಇದು ಮರಾಠಿ. ಆಕ್ಚುಲ್ ಇದು ಮರಾಠಿ. ಎಲ್ಲ ರೆಸಿಪಿ ಕಲಿಸಿಕೊಡ್ತಾ ಇದ್ರೆ ಮ್ಯಾಮ್. ತಮಿಳ್ನಾಡು ಆಯ್ತು, ಕರ್ನಾಟಕ ಆಯ್ತು, ಈಗ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ವಿ ನಾವು. ಓಕೆ, ಆಯ್ತು. ಕಂಪ್ಲೀಟ್ ತೆಗೆದಿದ್ದೇನೆ. ಇನ್ನು ಬಾಣಲಿ ಕೊಡಿ. ಓಕೆ, ಈಗ ಎಣ್ಣೆ ಬಿಸಿ ಮಾಡಬೇಕು ಅದಕ್ಕೆ. ಸ್ವಲ್ಪ ಎಣ್ಣೆ ಬಿಡಿ, ಇದೆಲ್ಲ ಫ್ರೈ ಮಾಡ್ಕೋಬೇಕು. ಅಗೇನ್ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಅಡುಗೆ ಮನೆಯಲ್ಲಿ ಇದನ್ನೇ ಯೂಸ್ ಮಾಡುವಂಥದ್ದು, ಯಾಕಂದ್ರೆ ಕೊಲೆಸ್ಟ್ರಾಲ್ ಇಲ್ಲ, ಹಾಗೇನೆ ವಿಟಮಿನ್ A, D, E, K ನಾನು ಯೂಸ್ ಮಾಡೋದು ಇದೆ ಅಲ್ವಾ? ಎಲ್ಲರೂ ಆಲ್ಮೋಸ್ಟ್ ಇದೇ ಯೂಸ್ ಮಾಡ್ತಾರೆ ಬಿಕಾಸ್ ಹೆಲ್ತ್ಗೆ ಒಳ್ಳೆಯದು ಅಲ್ವಾ? ಎಸ್. 1 ಸ್ಪೂನ್ ಕೊಡಿ. ಓಕೆ. ಇದು ಕಡಲೆಬೇಳೆ. ಓಕೆ, 1-2 ಸ್ಪೂನ್. ತೊಗರಿಬೇಳೆ, ಉದ್ದಿನಬೇಳೆ, ಸಾರಿ. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಮೆಣಸು. ರೆಡ್ ಚಿಲ್ಲಿ ಪೌಡರ್ ಹಾಕ್ತೀವಿ. ಓಕೆ, ಅದು ಹಾಕ್ಬೋದು. ಅರಣ್ಯ ಮಸಾಲದವ್ರದ್ದು ರೆಡಿ ಇರುತ್ತೆ ರೆಡ್ ಚಿಲ್ಲಿ ಪೌಡರ್. ಓಕೆ, ಇದನ್ನು ಫ್ರೈ ಮಾಡಿ ಆಮೇಲೆ ಮಿಕ್ಸಿಯಲ್ಲಿ ಹಾಕ್ಲಿಕ್ಕೆ ಉಂಟಾ? ಹೌದು. ಓಕೆ, ಕರಿಬೇವು. ಓಕೆ. ಸೊ ಮಸಾಲೆ ಐಟಮ್ಸ್ ಎಲ್ಲ ನಾವೇ ಫ್ರೈ ಮಾಡಿ. ಇದು ಕರೆಕ್ಟ್ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕಾ? ಹೌದು. ಇದು ಹೀಗೆ ಪ್ರಿಸರ್ವ್ ಮಾಡಿದ ಕಾರಣ ಡೈರೆಕ್ಟ್ ಆಗಿ ಬೇಗ ಒಂದು ದೋಸೆ ಮಾಡಿ ಸ್ವಲ್ಪ ಆದಮೇಲೆ ಈಗ
ಹುಣಸೆ ಹಣ್ಣು ಅದರಲ್ಲಿ ಹಾಕಬೇಕು. ಓಕೆ, ಇದು ಸ್ವಲ್ಪ ಹೊತ್ತಾದ ನಂತರನೇ ಹಾಕಬೇಕು. ವೈ ರೀಸನ್ ಏನಾದರೂ ಇದೆಯಾ, ಅಂದರೆ ಸ್ಟಾರ್ಟಿಂಗ್ ಹಾಕಬಾರ್ದು? ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ರೆ ಕಷ್ಟ ಅನ್ನೋದು. ಓಕೆ, ಹುಣಸೆ ಹಣ್ಣು ಎಷ್ಟು ಹಾಕಿದ್ರಿ ಈಗ ನೀವು? ಒಂದು ಲೆಮನ್ಗಿಂತ ಸ್ವಲ್ಪ ಹಾಂ, ಒಂದು ಲಿಂಬೆ ಹಣ್ಣು ಗಾತ್ರದ್ದು. ಸಾಕು, ಫ್ರೈ ಆಗಿದೆ. ಜೀರಾ ಲಾಸ್ಟ್ಗೆ ಎಂಡ್ಗೆ ಸಾಕು, ಫ್ರೈ ಆಫ್ ಮಾಡೋದಾ? ಆಫ್ ಮಾಡಿಬಿಡಿ. ಲಾಸ್ಟಿಗೆ ಇಂಗು ಪೌಡರ್. ಓಕೆ, ಈಗ ಮಿಕ್ಸಿ ಜಾರ್ ಬೇಕಲ್ವಾ? ಮಿಕ್ಸಿ ಜಾರ್. ಇದೇ ಬಾಣಲಿನಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಇದು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೋಬೇಕು. ಓಕೆ, ಇದನ್ನು ಮಿಕ್ಸ್ ಈಗ ಮಾಡ್ಕೊಳ್ಳೋದಾ? ಮತ್ತೆ ಇಲ್ಲ, ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಮಿಕ್ಸ್ ಮಾಡುವ? ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಸೊ ಈಗ ಎಣ್ಣೆ ಬೇಕು? ಎಣ್ಣೆ ಬೇಕು. ಅಗೇನ್ ಇದು ಸನ್ ಪ್ರೀಮಿಯಂ ಆಯಿಲ್ ಹಾಕ್ತಾ ಇದ್ದೀವಿ ನಾವು. ಸಾಕು ಸಾಕು ಸಾಕು. ಇದರಲ್ಲಿ ಅರುಣ ಮಸಾಲದು ಟರ್ಮರಿಕ್ ಪೌಡರ್ ಹಾಕ್ಬೇಕು. ಇದಕ್ಕೆ ಸ್ಟಾರ್ಟಿಂಗ್ ಹಾಕಿದ ಅಥವಾ ಈಗ ಹಾಕಬೇಕಾ? ಈಗ ಹಾಕಬೇಕು. ಸೊ ಈಗ ಟರ್ಮರಿಕ್ ಪೌಡರ್, ಓಕೆ, ಧನಿಯಾ ಪೌಡರ್, ಟರ್ಮರಿಕ್ ಮತ್ತೆ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಓಕೆ, ಪೌಡರ್. ಫೈನ್. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಇದು ಫ್ರೈ ಮಾಡುವಂಥದ್ದು ಅದರ ಹಸಿ ನೇಚರ್ ಹೋಗ್ಲಿ ಅಂತ. ಹೌದು. ಓಕೆ, ಅದು ಪೌಡರ್ ಇರುತ್ತೆ, ವೆಟ್ ಇದ್ರೆ ಪೌಡರ್ ಆಗಿಲ್ಲ, ಚಟ್ನಿ ತರ ಆಗಿಬಿಡುತ್ತೆ. ಚಟ್ನಿ ತರ ಆಗುತ್ತೆ. ಹೌದು, ಅದಕ್ಕೆ ಇದು ಫುಲ್ powder. ಡ್ರೈ ಆಗಬೇಕು. ಈಗ ಫುಲ್ ಡ್ರೈ ಆಗಬೇಕು. ಚಪಾತಿಗೆಲ್ಲ ಬೆಸ್ಟ್ ಸೂಟ್ ಆಗುತ್ತಾ ಅಂತ? ಇದು ಅನ್ನ ಕಲಸಿ ತಿಂತೀವಿ, ಬಿಸಿ ಬಿಸಿ ಅನ್ನಕ್ಕೆ ಎಳ್ಳೆಣ್ಣೆ ಹಾಕಿ, ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಇದೀಗ ಬ್ರೌನ್ ಕಲರ್ ಬರುವವರೆಗೆ ಹುರಿತೀರ? ಹೌದು, ತುಂಬಾ ಬ್ರೌನ್ ಬೇಡ, ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು. ಇದು ಟರ್ಮರಿಕ್ ಪೌಡರ್ ಕೊಡಿ, ಟರ್ಮರಿಕ್ ಪೌಡರ್. ಓಕೆ, ನಮ್ಮ ಅಡುಗೆ ಮನೆಯಲ್ಲಿ ಅಗೇನ್ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ. ಸೊ ಅದರದ್ದು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಹಾಕಿ. ಒಂದು ಸ್ಪೂನ್ ಸಾಕು ಸಾಕು ಸಾಕು. ಮತ್ತೆ ಧನಿಯಾ ಪೌಡರ್. ಧನಿಯಾ ಪೌಡರ್. ಓಕೆ, ಅರುಣದವ್ರದ್ದು ಎಲ್ಲ ಮಸಾಲ ರೆಡಿ ಇದ್ದ ಕಾರಣ ಈಸಿ ಆಗುತ್ತೆ ಅಲ್ವಾ? ಸಾಕಾ ಮ್ಯಾಮ್? ಸಾಕು ಸಾಕು. ಚಿಲ್ಲಿ ಪೌಡರ್ ಕೊಡಬೇಕಾ? ಚಿಲ್ಲಿ ಪೌಡರ್. ಎಸ್, ಸಾಕು ಸಾಕು. ಸಾಕಾ? ಮತ್ತೆ ಸಾಲ್ಟ್. ಓಕೆ, ಸೊ ಯಾವುದೆಲ್ಲ ಮಸಾಲ ಬೇಕು ಅದನ್ನ ಇಲ್ಲೇ ಹಾಕಿ ರೆಡಿ ಮಾಡಿರ್ತೀವಿ ನಾವು ಅಲ್ವಾ? ಈ ಮಸಾಲಾನ ನಾವು ಆಗ ಫ್ರೈ ಮಾಡ್ಕೊಂಡ್ವಲ್ಲ, ಕಡಲೆ ಬೀಜ ಎಲ್ಲ ಹುರ್ಕೊಂಡಲ್ವಾ, ಆಗ್ಲೇ ಹಾಕ್ಬೋದಾ ಇದನ್ನ? ಯಾವುದು? ಕಡಲೆ ಬೀಜ ಎಲ್ಲ ಹುರ್ಕೊಂಡ್ವಲ್ಲ ಅದೇ ಟೈಮಲ್ಲಿ ಮಸಾಲ? ಅದು ಹಾಕ್ಬೋದು, ಆಗ್ಲೂ ಹಾಕ್ಬೋದು, ಈಗಲೂ ಹಾಕ್ಬೋದು. ಇದು ಸ್ವಲ್ಪ ವೆಟ್ ಇರುತ್ತಲ್ಲ, ಅದ್ರ ಜೊತೆಗೆ ಒಟ್ಟಿಗೆ ಇದಾಗ್ತದೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಮತ್ತೆ ಬೆಲ್ಲ. ಸೊ ಸ್ವಲ್ಪ ಸಿಹಿ ಟೇಸ್ಟ್ ಬರುತ್ತೆ ಅಲ್ವಾ? ಆಯ್ತು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಾ ಬೆಲ್ಲ ಇದ್ರಲ್ಲಿ? ಇಲ್ಲ ಆಯ್ತು, ಗ್ರೈಂಡ್ ಮಾಡ್ತೀವಲ್ಲ ಅದು ಸರಿ ಆಗುತ್ತೆ. ಓಕೆ, ಸರಿಯಾಗಿದೆ ಮ್ಯಾಮ್? ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಇನ್ನು ಇದು ಅನ್ನ ಕಲಸಿ ಆಯ್ತು. ಚಟ್ನಿ ಪೌಡರ್ ರೆಡಿ. ಈಗ ಇನ್ನು ಅನ್ನ ಕಲ್ಸ್ಕೊಂಡು ತಿನ್ನೋದೆ. ಓಕೆ, ಈಗ ಸರ್ವಿಂಗ್ ಬೌಲ್ಗೆ ಹಾಕೋದಾ? ಹೌದು. ಓಕೆ, ಅನ್ನ ಮಾಡಿ ತಗೊಂಡು ಬಂದಿದ್ದೇನೆ. ಓಕೆ, ಇದ್ರಿಗೆ ಕಲಸಿ ತಿನ್ಬೋದು ಅಲ್ವಾ? ಹಪ್ಪಳ ಜೊತೆಗೆ. ಹಪ್ಪಳದ ಜೊತೆಗೆ ಇನ್ನೂ ಟೇಸ್ಟ್ ಇರುತ್ತೆ. ಆಯ್ತು, ಹಾಗಲಕಾಯಿ ಚಟ್ನಿ ಪೌಡರ್ ಆಯ್ತು. ಈಗ ಅನ್ನ ಜೊತೆಗೆ ಕಲಸಿ ತಿನ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಹಾಗಲಕಾಯಿ ಚಟ್ನಿ ಪೌಡರ್ ರೆಡಿ ಆಗಿದೆ ಆ್ಯಂಡ್ ಅನ್ನದ ಜೊತೆ ಸುಧಾ ಮ್ಯಾಮ್ ಸರ್ವ್ ಮಾಡಿದ್ದಾರೆ. ಸೊ ಇದು ಮಧ್ಯಾಹ್ನಕ್ಕೆ ಟಿಫಿನ್ ಅಂತೂ ರೆಡಿ ಆಗಿದೆ. ಸುಧಾ ಮ್ಯಾಮ್ ಕೈ ರುಚಿ ನಮಗೆಲ್ಲರಿಗೂ ಗೊತ್ತೇ ಇದೆ, ಬಟ್ ಸ್ಟಿಲ್ ಹಾಗಲಕಾಯಿ ಟೇಸ್ಟ್ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ ಚಟ್ನಿ ಪೌಡರಲ್ಲಿ. ಸೊ ಕ್ವಾಲಿಟಿ ಟೇಸ್ಟ್ ಹಾಗೆಯೇ ಕನ್ಫರ್ಮೇಟರಿ ಟೇಸ್ಟ್ ಬಾಕಿ ಇದೆ. ಸೊ ಮಾಡುವ ಅದಕ್ಕೂ ಮುಂಚೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಚಟ್ನಿ ಪುಡಿ ತಯಾರಿಸುವ ವಿಧಾನ. ಮೊದಲು ತುರಿದಿಟ್ಟ ಹಾಗಲಕಾಯಿಯನ್ನು ಹಿಂಡಿ ನೀರು ತೆಗೆದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು 2 ಚಮಚ ಕಡಲೆಬೇಳೆ,
2 ಚಮಚ ಉದ್ದಿನಬೇಳೆ, ಒಣಮೆಣಸು, ಕರಿಬೇವು ಹಾಕಿ ಹುರಿಯಿರಿ. ಆನಂತರ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 1 ಚಮಚ ಜೀರಿಗೆ, ಸ್ವಲ್ಪ ಹಿಂಗು ಇದನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಹಿಂಡಿಟ್ಟಿದ್ದ ಹಾಗಲಕಾಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಬಳಿಕ ಸ್ವಲ್ಪ ಅರುಣ ಅರಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲವನ್ನು ಹುರಿಯಿರಿ. ತಣ್ಣಗಾದ ನಂತರ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರ ಹಾಗಲಕಾಯಿ ಚಟ್ನಿ ಪುಡಿ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ವೀಕ್ಷಕರೇ, ಆಗಲೇ ಹೇಳಿದ್ದೆ ಕ್ವಾಲಿಟಿ ಟೆಸ್ಟ್ ಹಾಗೆಯೇ ಕನ್ಫರ್ಮೇಟಿವ್ ಟೆಸ್ಟ್ ಬಾಕಿ ಇದೆ ಅಂತ. ಮಾಡುವ, ಆದರೆ ಅದಕ್ಕೂ ಮುಂಚೆ ಈಗ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೆಯೇ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಎಸ್, ಈಗಾಗಲೇ ಹಾಗಲಕಾಯಿ ಚಟ್ನಿ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ. ಇನ್ನೊಂದು ರೆಸಿಪಿ ಹೇಳ್ಕೊಡ್ಲಿಕ್ಕೆ ಸುಧಾ ಮ್ಯಾಮ್ ರೆಡಿ ಇದ್ದಾರೆ. ಯಾವುದು ಅಂತ ಕೇಳೋಣ. ಎಸ್ ಮ್ಯಾಮ್, ನೆಕ್ಸ್ಟ್ ರೆಸಿಪಿ ಯಾವುದು? ಮಾರಿ ಬಿಸ್ಕೆಟ್ ಗುಲಾಬ್ ಜಾಮೂನ್. ಮಾರಿ ಬಿಸ್ಕೆಟ್ ಇಂದ ಗುಲಾಬ್ ಜಾಮೂನ್. ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬಿಸ್ಕೆಟ್ ಇಂದ ಜಾಮೂನ್ ಆಗುತ್ತಾ? ಹೌದು. ನೈಸ್. ಹಾಗಾದ್ರೆ ಕ್ಯೂರಿಯಸ್ ಇದೆ. ಮಕ್ಕಳಿಗೆ ತುಂಬಾ ಟೇಸ್ಟಿ ಇರುತ್ತೆ. ಎಸ್, ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ರೆಡಿ ಆಗಿಲ್ಲ ಅಂದ್ರೆ ಗೆಸ್ಟ್ ಬಂದ್ರೆ ಈಗ ನೀವು ಗುಲಾಬ್ ಜಾಮೂನ್ ಪ್ಯಾಕೆಟ್ ತರೋದು ಬೇಡ. ಮಾರಿ ಬಿಸ್ಕೆಟ್ ಕಂಪಲ್ಸರಿ ಮನೆಯಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಮಾಡಿ ಒಂದು 10 ನಿಮಿಷದಲ್ಲಿ ಆಗುತ್ತೆ. ಸರಿ, ಟಕ್ ಟಕ್ ಅಂತ ಮಾಡಿ ಮುಗಿಸ್ತೀರಾ. ಸರಿ, ಏನ್ ಬೇಕೀಗ ಫಸ್ಟಿಗೆ? ಮಾರಿ ಬಿಸ್ಕೆಟ್ ಬೇಕು, ಶುಗರ್ ಬೇಕು, ಹಾಲು ಬೇಕು, ಕೇಸರಿ ಪೌಡರ್, ಆಯಿಲ್. ಓಕೆ, ಈಗ ಸ್ಟಾರ್ಟಿಂಗ್ ಏನ್ ಕೊಡ್ಬೇಕು ನಿಮ್ಗೆ? ಮಿಕ್ಸಿ ಕೊಡಿ. ಇದು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ. ಓಕೆ, ಅದನ್ನ ಪೀಸ್ ಮಾಡಿ ಹಾಕುವಂತ. ಈಗ ಇದೆಷ್ಟು ಬಿಸ್ಕೆಟ್? ಒಂದು ಪ್ಯಾಕೆಟ್ ಫುಲ್ ತಗೊಂಡಿದ್ದೀರಾ? ಇಲ್ಲ, ನಮ್ದು 10-12. ಓಕೆ, ನಿಮ್ಮ ಇಷ್ಟ. ನಿಮ್ಗೆ ಜಾಸ್ತಿ ಬೇಕನ್ನ ಜಾಸ್ತಿ ತಗೊಳ್ಳಿ. ಅಲ್ಲಿಗ 10-12 ಎಷ್ಟು ಬರ್ಬೋದು ಈಗ ಜಾಮೂನ್? ಅದು ಒಂದು 20 ತಗೊಂಡ್ರೆ 20 ಜಾಮೂನ್ ಬರ್ತದೆ. ಒಂದೊಂದು ಬಿಸ್ಕೆಟಿಗೆ ಒಂದೊಂದು ಜಾಮೂನ್ ತರ. ನಿಮ್ದು ರೌಂಡ್ ಹೇಗೆ ಇದು ದೊಡ್ಡದು ಮಾಡಿದ್ರೆ ವೇರಿಯೇಷನ್ಸ್ ಆಗುತ್ತಲ್ವಾ? ಸೊ ಇನ್ಸ್ಟೆಂಟ್ ಆಗಿ ಬೇಗ ಜಾಮೂನ್ ಅಂತೂ ಮಾಡ್ಬೋದು. ಓಕೆ, ಓಕೆನಾ? ಅಷ್ಟೊಳಗೆ ಪಾಕ ರೆಡಿ ಮಾಡಿ ಪಾಕ ಮಾಡಿರುವಂಥದ್ದು. ಸೊ ಈಗ ಬಾಣಲಿ ಬೇಕು. ಓಕೆ, ಈಗ ಶುಗರ್ ಹಾಕಬೇಕು. ಶುಗರ್ ಹಾಕಿ ಮೆಲ್ಟ್ ಮಾಡುವಂಥದ್ದಾ? ಒಂದು ಗ್ಲಾಸ್, ಇದರಲ್ಲಿ 1 ಕಪ್ ಇದ್ರೆ 1 ಕಪ್ ಇದು ಶುಗರ್ ಹಾಕಬೇಕು. ನೀರು ಬೇಕಾ ಇದಕ್ಕೆ? ನೀರು ಬೇಕು. ಇದರಲ್ಲಿ 1. ಓಕೆ, ಸೇಮ್ ಕ್ವಾಂಟಿಟಿ. ಜಾಸ್ತಿ ಆಗ್ಬೋದು, ನೀವು ಸ್ವಲ್ಪ. ಅಷ್ಟರೊಳಗೆ ಇದರಲ್ಲಿ ಆಯಿಲ್ ಬಿಸಿ ಮಾಡ್ಕೊಳ್ಳಿ. ಆಯಿಲ್ ಬಿಸಿ ಮಾಡುವಂಥದ್ದಾ? ಅಗೇನ್ ನಮ್ಮ ಅಡುಗೆ ಮನೆಯಲ್ಲಿ ಗೊತ್ತೇ ಇದೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಆ್ಯಂಡ್ ವಿಟಮಿನ್ ಎ, ಡಿ, ಇ ಇರುವಂಥದ್ದು, ವಿದೌಟ್ ಎನಿ ಕೊಲೆಸ್ಟ್ರಾಲ್. ಓಕೆ, ಅಷ್ಟರೊಳಗೆ ನಾವು ಇದನ್ನು ಕಲ್ಸ್ಕೊಳ್ವಂಥದ್ದು. ಈಗ ನೀರು ಹಾಕ್ಬೇಕು ಅದಕ್ಕೆ? ಇಲ್ಲ, ಹಾಲು ಹಾಕ್ಕೊಂಡು. ಇದೀಗ ವಿಟಾ ಮಾರಿಯಲ್ಲಿ ಬೇರೆ ಬೇರೆ ಬರುತ್ತೆ. ಒಂದು ವಿಟಾ ಮಾರಿ ಬರುತ್ತೆ, ಆರೆಂಜ್ ಫ್ಲೇವರ್ ಅದು ಕೂಡ ಚೆನ್ನಾಗಿರ್ತದೆ. ಓಕೆ, ಅದು ಚೆನ್ನಾಗಿರುತ್ತೆ. ಯಾವ ಬಿಸ್ಕೆಟ್ ನಲ್ಲಿ ಮಾಡಬಹುದು? ಕ್ರೀಮ್ ಬಿಸ್ಕೆಟ್ ಆ ತರ ಮಾಡಬಾರದು. ಬೇರೆ ಯಾವ್ದು ಮಾಡಬಹುದು ಬಿಸ್ಕೆಟ್? ಓಕೆ, ಪ್ಲೇನ್ ಬಿಸ್ಕೆಟ್, ಪಾರ್ಲೆಜಿ ಇರುತ್ತೆ. ಬಿಸ್ಕೆಟ್ ಅಲ್ಲಿ ಓರಿಯೋ ಮಿಲ್ಕ್ ಶೇಕ್ ಎಲ್ಲ ಕೇಳಿದೀವಿ. ಇದು ಫಸ್ಟ್ ಟೈಮ್ ಕೇಳಿರುವಂತದ್ದು. ವಿಟಾ ಮಾರಿಯಿಂದ ನೀವು ಗುಲಾಬ್ ಜಾಮೂನ್ ಮಾಡುವಂಥದ್ದು. ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀನಿ. ಓಕೆ, ಟೇಸ್ಟ್ ಇರುತ್ತೆ. ಓಕೆ, ಸ್ವಲ್ಪ ಹಾಲು ಹಾಕಿ ಕಲಿಸಬೇಕು.
ಈಗ ಹಾಲು ಎಷ್ಟು ಹಾಕ್ಬೇಕು ಅದಕ್ಕೆ? ಈಗ ಅರ್ಧ ಕಪ್ ಒಂದು ಇಲ್ಲ ಆ ಥರ ಅಲ್ಲ, ಎಷ್ಟು ಹಿಡಿತದೋ ಅಷ್ಟು ಬೇಕು ಅಷ್ಟೇ. ಹಾಂ, ಓಕೆ. ಅದೊಂಥರ ಜಾಸ್ತಿ ಹಾಲು ಹಾಕಿದ್ರೆ ಮತ್ತೆ ರೌಂಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಲು ಬೇಕು. ಸಕ್ಕರೆ ಪಾಕ ಸಾಕಾ? ಇದು ಸ್ವಲ್ಪ ದಪ್ಪ ಬರಬೇಕು. ಇದು ಬರಬಾರ್ದು, ಜಾಸ್ತಿ ಬರಬಾರ್ದು, ಅಂಟು ಬರಬಾರ್ದು, ಸ್ವಲ್ಪ ಅಂಟು ಬಂದ್ರೆ ಸಾಕು. ಹೀಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಇದು ಕ್ಯಾರಮೆಲ್ ಆಗುತ್ತಲ್ಲ, ಬ್ರೌನ್ ಕಲರ್ ಬರುತ್ತೆ. ಆಯ್ತು, ಸ್ವಲ್ಪ ಕೈಯಲ್ಲಿ ತುಪ್ಪ ಸವರ್ಕೊಂಡು. ಓಕೆ. ಅಡಿಗೆ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಅಲ್ವಾ ಮ್ಯಾಮ್? ಒಂದು ಕಡೆ ಎಣ್ಣೆ ಬಿಸಿ ಆಗ್ತಿರುವಾಗ ಒಂದು ಕಡೆ ಪಾಕ ರೆಡಿ ಆಗ್ತಿರುತ್ತೆ, ಒಂದು ಕಡೆ ನಮ್ದು ಇಲ್ಲಿ ಕಲಿಸ್ಲಿಕ್ಕೆಲ್ಲ ರೆಡಿ ಆಗ್ತಾ ಇರುತ್ತೆ. ಟೈಮ್ ಸೇವ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ 2-3-4 ಸ್ಟವ್ ಇದ್ರೆ ಇನ್ನೂ ಆರಾಮಲ್ಲ, ಬೇಗ ಆಗ್ತದೆ. ಎರಡು ಅಡಿಗೆ ಒಟ್ಟಿಗೆ ಮಾಡ್ಕೋಬಹುದು. ಆಫ್ ಮಾಡಿಬಿಡಿ. ಆಫ್ ಮಾಡೋದಾ? ಅದರಲ್ಲಿ ಸ್ವಲ್ಪ ಕೇಸರಿ ಪೌಡರ್ ಹಾಕ್ಬೇಕು. ಇದು ಸಕ್ಕರೆ ಪಾಕಕ್ಕೆ? ಸಕ್ಕರೆ ಪಾಕ ಕಲರ್ ಬರ್ಲಿಕ್ಕಾ? ಕಲರ್ ಬರ್ತದೆ. ಓಕೆ. ಹಾಲು ಮಿಕ್ಸ್ ಮಾಡ್ತಾ ಇದ್ದೀರಾ? ಓಕೆ. ಅದರಲ್ಲಿ ಇದ್ರೆ ಇದಾಗ್ತದೆ. ಓಕೆ. ಆಯಿತು, ಅಷ್ಟರೊಳಗೆ ಎಣ್ಣೆ ಕಾಯ್ದಿದೆ. ಓಕೆ. ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದಿದೆ. ಸೊ ಈಗ ಫ್ರೈ ಮಾಡುವ. ಫ್ರೈ ಮಾಡಿ. ಜಾಮೂನ್ ಅಂತ ಹೇಳಿದ ಕೂಡಲೇ ಒಂದು ಸ್ವೀಟ್ ಅಲ್ಲದ ಒಂಥರ ಕ್ವೀನ್ ಇದ್ದಂಗಲ್ವಾ ಜಾಮೂನ್ ಅಂತ ಹೇಳಿದ ಕೂಡಲೇ? ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ. ಅದೇ ರೀತಿ ಸ್ವೀಟ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಹನ್ಬಾಲ್ ಚಿಕ್ಕಿ. ಬಿಕಾಸ್ ಅದರಲ್ಲಿ ನಮ್ಮ ನಾರ್ಮಲ್ ಚಿಕ್ಕಿ ಹೆಂಗೆ ಬರೀ ಬೆಲ್ಲ ಮತ್ತು ಕಡಲೆ ಇಟ್ಕೊಂಡು ಮಾಡ್ತೀವಲ್ಲ, ಅದೇ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಮೇಡಮ್. ಆರೆಂಜ್ ಇದೆ, ಜಾಕ್ ಫ್ರೂಟ್. ಅಲ್ಲ, ನೀವು ತಿಂದಿದ್ದೀರಾ? ಆಬ್ವಿಯಸ್ಲಿ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಅದ್ರಲ್ಲಿ ಹೀಗೆ ಫ್ಲೇವರ್ಸ್ ಇರಬೇಕಾದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಇದೀಗ ಇಷ್ಟು ಡೀಪ್ ಬ್ರೌನಾ ಅಥವಾ ಗೋಲ್ಡನ್ ಬ್ರೌನಾ? ಅದೇ ಗೋಲ್ಡನ್ ಬ್ರೌನ್. ಗೋಲ್ಡನ್ ಬ್ರೌನ್. ಓಕೆ. ಅಂದ್ರೆ ಈಗ ಡೀಪ್ ಫ್ರೈಯಿಂಗ್ ಇದ್ದು ಕೂಡ ಪ್ರಾಬ್ಲಮ್ ಇಲ್ಲ ಅಲ್ವಾ? ಬಿಕಾಸ್ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಇದ್ದ ಕಾರಣ ತುಂಬಾ ಡೀಪ್ ಫ್ರೈ ಆದ್ರೂ ಪ್ರಾಬ್ಲಮ್ ಇಲ್ಲ. ಇದು ಗ್ಯಾಸ್ ಆಫ್ ಮಾಡಿಬಿಡುವ. ಓಕೆ, ಆಯ್ತಲ್ಲ? ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಓಕೆ. ಈಗ ಬೌಲ್ ಕೊಡ್ಬೇಕಾ? ಪಾಕನಲ್ಲಿ ಹಾಕ್ಬೇಕು. ಪಾಕ ಮೇಲೆ ಹಾಕ್ಬೇಕು. ಓಕೆ. ಈಗ ಪಾಕ ಮತ್ತೆ ಬಿಸಿಗೆ ಇಡ್ಬೇಕಾ? ಇಲ್ಲ. ಆಯ್ತು. ಈಗ ಪಾಕಕ್ಕೆ ಹಾಕಿದ ನಂತರ ಎಷ್ಟೊತ್ತು ಆಗ್ಬೇಕಿದ್ದು ದೊಡ್ಡದಾಗ್ಲಿಕ್ಕೆ? ಪಾಕಕ್ಕೆ ಹಾಕಿದ ನಂತರ ಎಷ್ಟೊತ್ತು ಬಿಡ್ಬೇಕಿದ್ದನ್ನ? ಒಂದು ಹಾಫ್ ಅನ್ ಅವರ್ ಇಟ್ಟರೆ ಸ್ವಲ್ಪ ದೊಡ್ಡದು ಬರುತ್ತೆ ಅಲ್ವಾ? ಅರ್ಜೆಂಟ್ ಇದ್ರೆ ಬೇಗ ತಿನ್ಬಹುದು. ಇದು ಆಗಿದೆ. ಇದು ಓಕೆ. 10 ನಿಮಿಷ ಆಯ್ತು. ಓಕೆ. ಇದು ಅರ್ಜೆಂಟ್ ತಿನ್ನೋರೆಲ್ಲ ತಿನ್ಬೋದು. ಈಗ ಸದ್ಯದ ಮಟ್ಟಿಗೆ ಬಂದಿದೆ. ಇನ್ನು ಬೇಕಾದ್ರೆ ಹಾಫ್ ಅನ್ ಅವರ್ ಇಡ್ಬೋದು. ಹಾಫ್ ಅನ್ ಅವರ್ ಇನ್ನು ಇವತ್ತಿಂದ ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರಿಜ್ ಅಲ್ಲಿ ಇಟ್ರೆ ಮತ್ತು ಟೇಸ್ಟ್ ಅಲ್ವಾ? ಫ್ರಿಜ್ ನಲ್ಲಿ ಇಲ್ಲ, ಹೊರಗೆ ಇಟ್ಟರೆ ಸ್ವಲ್ಪ ಉಬ್ಬುತ್ತದಲ್ಲ. ಓಕೆ. ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ. ಓಕೆ. ಕೋಲ್ಡ್ ಜಾಮೂನ್ ಆಗಲ್ಲ, ಎಲ್ಲಿ ಇರುತ್ತೆ ಅಷ್ಟು ಬೇಗ ಖಾಲಿ ಆಗಿ ಬಿಡುತ್ತೆ ಅಲ್ವಾ? ಅದೇ ನಮ್ಮಂತವ್ರ ಮುಂದೆಲ್ಲ ಇಟ್ರೆ ಒಂದು ದಿನ ಕೂಡ ಇರಲ್ಲ, ಅರ್ಧ ಗಂಟೆಯಲ್ಲಿ ಖಾಲಿಯಾಗಿ ಬಿಡುತ್ತೆ. ಇದು ನಿಮ್ಮಂತಾರಲ್ಲ ಎಲ್ಲರಿಗೂ ಇಷ್ಟ. ಆಯ್ತು. ಮಾರಿ ಬಿಸ್ಕಿಟ್ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ತಿಂದು ಟೇಸ್ಟ್ ನೋಡಿ ಹೇಳಿ. ಎಸ್ ವೀಕ್ಷಕರೇ, ಮಾರಿ ಬಿಸ್ಕಿಟ್ ಇದು ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಸೊ ನಾರ್ಮಲ್ ಗುಲಾಬ್ ಜಾಮೂನ್ಗಿಂತಲೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಸುಧಾ ಮೇಡಮ್. ನೋಡುವ, ಅದಕ್ಕೂ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಿಸ್ಕೆಟ್ ಗುಲಾಬ್ ಜಾಮೂನ್ ತಯಾರಿಸುವ ವಿಧಾನ. ಮೊದಲು ಪ್ಲೇನ್ ಬಿಸ್ಕೆಟನ್ನು ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಸಕ್ಕರೆಗೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಒಂದೆಳೆ ಪಾಕ ತಯಾರಾದ ನಂತರ ಕೇಸರಿ ಬಣ್ಣವನ್ನು ಹಾಲಿನಲ್ಲಿ ಕಲಸಿ ಪಾಕಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಆನಂತರ ಬಿಸ್ಕೆಟ್ ಪುಡಿಗೆ ಸ್ವಲ್ಪ ತುಪ್ಪ, ಹಾಲು ಹಾಕಿ ಗಟ್ಟಿಯಾಗಿ ಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿದಿಟ್ಟ ಉಂಡೆಗಳನ್ನು ಪಾಕಕ್ಕೆ ಹಾಕಿ
10ರಿಂದ 15 ನಿಮಿಷ ನೆನೆಯಲು ಇಡಿ. ಈಗ ರುಚಿಯಾದ ಬಿಸ್ಕೆಟ್ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ. ಎಸ್ ಮೇಡಮ್, ಈಗ ಚಟ್ನಿ ಪೌಡರ್ ಹಾಗೇನೆ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಸೊ ಈಗ ಯಾವ್ದು ಫಸ್ಟ್ ಟೇಸ್ಟ್ ನೋಡುವಂಥದ್ದು, ಜಾಮೂನ ಚಟ್ನಿ ಪೌಡರಾ? ನಿಮ್ಮ ಇಷ್ಟ. ನನ್ನ ಇಷ್ಟ. ಹಾಗಾದ್ರೆ ಫಸ್ಟಿಗೆ ಚಟ್ನಿ ಪೌಡರ್ ಜೊತೆ ಅನ್ನ ತಿಂದು ಆಮೇಲೆ ನಾವು ಜಾಮೂನ್ ನಡುವ, ಓಕೆನಾ? ಎಸ್ ಎಸ್ ಮೇಡಮ್, ತಗೋ. ನೀವು ಹೇಳಿದ್ರಿ ಹಾಗಲಕಾಯಿ ಟೇಸ್ಟ್ ಗೊತ್ತಾಗಲ್ಲ ಅಂತ, ಫಸ್ಟಿಗೆ ಅದನ್ನು ನೋಡುವ. ಓಕೆ, ಎಕ್ಸಾಕ್ಟ್ಲಿ ಮೇಡಮ್, ಹಾಗಲಕಾಯಿ ಅಂತ ಗೊತ್ತೇ ಆಗಲ್ಲ. ಮೀನ್ ಚಟ್ನಿ ಪೌಡರ್ ಯಾವ್ದಂತಲೇ ಗೊತ್ತಾಗ್ತಿಲ್ಲ. ಚಟ್ನಿ ಪೌಡರ್ ಅಂತ ಹೇಳಿದ ಕೂಡಲೇ ಆ ಸ್ಟಾರ್ಟಿಂಗ್ ಅದರದ್ದು ಹಾಗಲಕಾಯಿ ಕಹಿ ಕೂಡ ಇಲ್ಲ, ತಿಂದ ನಂತರ ಸ್ವಲ್ಪ ಕಹಿ ಬರುತ್ತೆ. ಅದು ಆಬ್ವಿಯಸ್ಲಿ ಬಂದೇ ಬರುತ್ತಲ್ವಾ. ತುಂಬಾ ಚೆನ್ನಾಗಿದೆ. ಹಾಗಲಕಾಯಿ ಅಂತ ಗೊತ್ತೇ ಆಗಲ್ಲ. ಡಯಾಬಿಟಿಕ್ಗೆ ತುಂಬಾ ಒಳ್ಳೆಯದು. ಹಾಗಲಕಾಯಿ ಡಯಾಬಿಟಿಕ್ಗೆ ಒಳ್ಳೇದಲ್ವಾ. ಸೊ ಬರೀ ಹಾಗಲಕಾಯಿ ತಿನ್ಲಿಕ್ಕಾಗಲ್ಲ. ಈ ರೀತಿ ಚಟ್ನಿ ಪೌಡರ್ ಮಾಡಿದ್ರೆ ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಹಾಗೆ ಹೋಗುತ್ತೆ. ನೈಸ್. ಈಗ ಜಾಮೂನ್ ತಿನ್ನುವಂಥದ್ದಾ? ಓಕೆ, ಎಸ್ ಮೇಡಮ್, ತಗೊಳ್ಳಿ. ಹೇಳಿದ್ದಾರೆ ನಿಜವಾಗ್ಲೂ ಮಾರಿ ಬಿಸ್ಕಿಟ್ ಅದು ಜಾಮೂನ್ ಅದು ಗೊತ್ತಾಗ್ತಿಲ್ಲ. ನಾನು ಇದೆ ಹಾಫ್ ಆನ್ ಅವರ್ ಸ್ವಲ್ಪ ಇಟ್ಟಿದ್ರೆ ಇನ್ನೂ ಸ್ಮೂತ್ ಬರ್ತಿತ್ತು ಅಲ್ವಾ. 10 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಸ್ಮೂತ್ ಬಂದಿದೆ. ಆದರೆ ಹಾಫ್ ಆನ್ ಅವರ್ ಇಟ್ಟಿದ್ರೆ ಇನ್ನೂ ಸ್ಮೂತ್ ಬರ್ತಿತ್ತು. ಆ್ಯಂಡ್ ವಿಟಾ ಮಾರಿದ್ದು ಅಂತ ಗೊತ್ತೇ ಆಗ್ತಿಲ್ಲ. ಕೇಸರಿದ್ದು ಟೇಸ್ಟ್ ಕೂಡ ಗೊತ್ತಾಗ್ತಿದೆ ಮ್ಯಾಮ್. ಆಕ್ಚುಲಿ ಆ ಸಿಹಿ ಜೊತೆಗೆ ಕೇಸರಿದ್ದು ಟೇಸ್ಟ್ ಕೂಡ ಗೊತ್ತಾಗ್ತಿದೆ. ಸೂಪರ್ ಆಗಿ ಬಂದಿದೆ ಖಂಡಿತವಾಗ್ಲೂ. ಇದು ಮತ್ತೆ ಐಸ್ ಕ್ರೀಮ್ ಜೊತೆಗೆ ತಿಂದ್ರೆ ಇನ್ನೂ ಟೇಸ್ಟ್. ಐಸ್ ಕ್ರೀಮ್ ಮಿಕ್ಸ್ ಮಾಡಿ ಸ್ವಲ್ಪ ಕ್ಯಾರೆಟ್ ಹಲ್ವಾ ಹಾಕಿ ತಿಂದ್ರೆ ಆಸಮ್. ಫಸ್ಟ್ ಇದು ತಿನ್ಬೇಕಿತ್ತು, ಮತ್ತೆ ಅದು ತಿಂದು ಇದು ಡಯಾಬಿಟಿಸ್, ಅದು ಡಯಾಬಿಟಿಸ್ಗೆ ಒಳ್ಳೇದು. ಅದು ಡಯಾಬಿಟಿಸ್ಗೆ ಒಳ್ಳೇದು, ಇದು ಒಳ್ಳೇದಲ್ಲ. ಸೊ ಫಸ್ಟಿಗೆ ಇದು ತಿಂದ್ರೆ ಅದಕ್ಕೆ ಮಾಫಿ ಆಗ್ತಿತ್ತು ಅಲ್ಲಿಂದ ಅಲ್ಲಿಗೆ ಅಲ್ವಾ. ಬಟ್ ಪರವಾಗಿಲ್ಲ ಮ್ಯಾಮ್, ಸದ್ಯಕ್ಕೆ ಆ ಡಯಾಬಿಟಿಸ್ ಬರುವಂತದ್ದು ಬೇಡ. ಬಟ್ ಡಯಾಬಿಟಿಸ್ ಪೇಷನ್ಸ್ ಇದ್ರೆ ಫಸ್ಟಿಗೆ ಜಾಮೂನ್ ಸ್ವಲ್ಪ ತಿನ್ನಿ, ಆಮೇಲೆ ಹಾಗಲಕಾಯಿ ಟೇಸ್ಟ್ ತಿಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ ಮ್ಯಾನೇಜ್ ಆಗುತ್ತೆ. ಬಟ್ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ಇದು. ಥ್ಯಾಂಕ್ ಯು ಮೇಡಮ್, ಇಲ್ಲಿಗೆ ಬಂದು ಹೀಗೆ ಅಡಿಗೆ ಮಾಡಿ ಹೇಳಿಕೊಟ್ಟದಕ್ಕೆ. ಹೇಗೆ ಅನ್ಸು ನಿಮ್ಗೆ ಇಲ್ಲಿ ಬಂದು? ನನಗೆ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ಈ ತರ ಆವಾಗ ಕರೆದ್ರೆ ಇನ್ನೂ ತುಂಬಾ ಸಂತೋಷ ಆಗ್ತದೆ, ಬರ್ತಾ ಇರ್ತೀರಾ ಅಲ್ಲ. ಈಗ ಇದು 2 ರೆಸಿಪಿ ಇಲ್ಲಿದೆ ಅಂತ ಹೇಳಿದ್ರಿ, ಆಲ್ಮೋಸ್ಟ್ ಸ್ಪೆಸಿಫಿಕ್ ಆಗಿ ಮಹಾರಾಷ್ಟ್ರನಲ್ಲಿ ಜಾಸ್ತಿ ಮಾಡ್ತಾರೆ. ನೈಸ್. ಹೀಗೇನೆ ನಮ್ಮ ಅಡಿಗೆ ಮನೆಗೆ ಮತ್ತೆ ಬಂದು ಹೊಸ ರುಚಿಗಳನ್ನ ಹೇಳಿಕೊಡ್ತಾ ಇರಿ ಮೇಡಮ್. ಈಗ ಬಂದು ಈ 2 ಸೂಪರ್ ಆಗಿರೋ ರುಚಿನ ಹೇಳಿಕೊಟ್ಟದಕ್ಕೆ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಇಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಆ್ಯಂಡ್ ಸನ್ ಪ್ರೀಮಿಯಂ ಅವ್ರದ್ದೇ ಆಟ ಇದೆ. ಸೊ ಇದರ ಜೊತೆಗೆ ನೀವು ಚಪಾತಿ ಮಾಡ್ಕೋಬಹುದು. ಆ್ಯಂಡ್ ಚಪಾತಿ ಜೊತೆಗೆ ಹಾಗಲಕಾಯಿ ಚಟ್ನಿ ಪೌಡರ್ ತಿನ್ಬಹುದು. ಆ್ಯಂಡ್ ಎಸ್, ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಿಲಕ್ಕಿ. ಆ್ಯಂಡ್ ಹಾಗೇನೆ ಶಶಿ ಸೋಪ್ಸ್ ಅವರ ಬ್ಯೂಟಿ ಸೋಪ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಅವರ ಸೆಟ್ಟೇ ಇದೆ ಇದರಲ್ಲಿ. ಹೀಗೇನೆ ಬರ್ತಾ ಇರಿ ನಮ್ಮ ಕಾರ್ಯಕ್ರಮಕ್ಕೆ ಆ್ಯಂಡ್ ರುಚಿ ಹೇಳಿಕೊಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಿಸ್ಕೆಟ್ ಇಂದ ಜಾಮೂನ್ ಕೂಡ ಮಾಡಬಹುದು. ಆ್ಯಂಡ್ ಹಾಗೇನೆ ಹಾಗಲಕಾಯಿಂದ ಒಂದು ಬ್ಯೂಟಿಫುಲ್ ಆದ ಚಟ್ನಿ ಪೌಡರ್ ಕೂಡ ಮಾಡಬಹುದು. ಇನ್ನು ಮುಂದೆ ಮಕ್ಕಳು ಯಾರಾದರೂ ಜಾಮೂನ್ ಬೇಕು ಅಂತ ಹೇಳಿದ ಕೂಡಲೇ ಪೇರೆಂಟ್ಸು ಜಾಮೂನ್ ಎಸೆನ್ಸ್ ಇಲ್ಲ, ಜಾಮೂನ್ ಪೌಡರ್ ಇಲ್ಲ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡೋ ಹಂಗಿಲ್ಲ. ಬಿಕಾಸ್ ವಿಟಾಮಾರಿ ಬಿಸ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಬಿಸ್ಕೆಟಿಂದ ತಕ್ಷಣ ಜಾಮೂನ್ ಮಾಡಿ ತಿನ್ಬಹುದು. ಆ್ಯಂಡ್ ಹಾಗೆಯೇ ಡಯಾಬಿಟಿಕ್ಸ್ ಪೇಷಂಟಿಗೆ ಬ್ಯೂಟಿಫುಲ್ ಆದ ರೆಸಿಪಿ ಹಾಗಲಕಾಯಿದು ಚಟ್ನಿ ಪೌಡರ್ ಟ್ರೈ ಮಾಡಿ, ಸೂಪರ್ ಆಗಿದೆ. ಆ್ಯಂಡ್ ಹಾಗೆಯೇ ಮತ್ತೊಂದು ಎಪಿಸೋಡಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.